ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 8 ವಾಕ್ಯ 11 ತಿಳಿಸುವುದೇನೆಂದರೆ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಚಿಂತನೆ: ಯೇಸುವಿನ ಈ ಮಾತುಗಳು ಕರುಣೆ ಮತ್ತು ಸತ್ಯ ಎರಡರಿಂದಲೂ ತುಂಬಿವೆ. ಅವನು ಖಂಡಿಸುವುದಿಲ್ಲ, ಆದರೆ ಅವನು ರೂಪಾಂತರಕ್ಕೂ ಕರೆ ಮಾಡುತ್ತಾನೆ. ಕ್ಷಮೆ ಅಂತ್ಯವಲ್ಲ, ಇದು ಹೊಸ ಆರಂಭ. ನಾವು ಸ್ವಾತಂತ್ರ್ಯದಲ್ಲಿ ನಡೆಯಲು, ಸರಿಯಾದ ಮತ್ತು ಜೀವ ನೀಡುವುದನ್ನು ಆರಿಸಿಕೊಳ್ಳಲು ಯೇಸು ನಮ್ಮ ಪಾಪದಿಂದ ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಆತನ ಕರುಣೆಯು ಆತನಿಂದ ನಮ್ಮನ್ನು ಬೇರ್ಪಡಿಸುವುದನ್ನು ಬಿಟ್ಟು ಬಿಡಲು ನಮಗೆ ಶಕ್ತಿಯನ್ನು ನೀಡುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಪಾಪದಿಂದ ದೂರ ಸರಿದು ನಿನ್ನ ಬೆಳಕಿನಲ್ಲಿ ನಡೆಯಲು ನನಗೆ ಸಹಾಯ ಮಾಡಿರಿ. ಪ್ರತಿದಿನ ಒಳ್ಳೆಯದನ್ನು ಆರಿಸಿಕೊಳ್ಳಲು ಮತ್ತು ನಿನ್ನನ್ನು ಮೆಚ್ಚಿಸುವ ಜೀವನವನ್ನು ನಡೆಸಲು ನನಗೆ ಕೃಪೆಯನ್ನು ನೀಡಿರಿ. ಆಮೆನ್.